ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಎಲ್ಲೋ ಒಂದು ಕಡೆ ನೀವು ಏನು ಇವತ್ತು KPSS ಮೂಲಕ ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯಿಂದ ತಾವೆಲ್ಲರೂ ಕೂಡ ಸದಸ್ಯರು ತಮಗೆ ಬೇಕಾದಂಥ ಅಧ್ಯಕ್ಷರು ಮಾಡಿಕೊಂಡು ಸರ್ಕಾರದಿಂದ ತಾವು ಏನು ಅನುಷ್ಠಾನ ಸಮಿತಿಯ ಗ್ಯಾರಂಟಿದ ಅನುಷ್ಠಾನ ಸಮಿತಿ ಮಾಡಿಕೊಂಡು ಸುಮಾರಿಗೆ 30 ಕೋಟಿ ರೂಪಾಯಿ ಅನುದಾನವನ್ನು ಅವ್ರಿಗೆ ಇವತ್ತು ಸಂಬಳ ರೀತಿಯಲ್ಲಿ ಕೊಡ್ತಾ ಇದರಿಂದಗಿನ ಈ ಸಂಬಳ ರೀತಿಯಲ್ಲಿ ಕೊಡೋಂಥ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಅಂದ್ರಿಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವತೆಗೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸಾಮಾಜಿಕ ನ್ಯಾಯ ಅಂದಂತ ಹೇಳಿದಂಥ ನಾಯಕರು ಇವತ್ತು ಯಾವ ಸಾಮಾಜಿಕ ನ್ಯಾಯ ಕೊಡಿಸಿದ್ರಿ ಹೇಳಲ್ಲ. ನೀವು ಹೇಳ್ತಿರಲ್ಲಪ್ಪ ಸಾಮಾಜಿಕ ನ್ಯಾಯ ಅಂದ್ರಿಗಿನ ಎಷ್ಟು ಸಾಮಾಜಿಕ ನ್ಯಾಯದಲ್ಲಿ ಎಷ್ಟು ಮಂದಿ SCಗಳು ಕೊಟ್ಟಿದ್ರಿ, ಎಷ್ಟು ಮಂದಿ STಗಳು ಕೊಟ್ಟಿದ್ರಿ, ಎಷ್ಟು ಮಂದಿ OBCಗಳು ಕೊಟ್ಟಿದ್ರಿ, ಇವೆಲ್ಲ ಕೂಡ ಸಾಮಾಜಿಕ ನ್ಯಾಯ ಎಲ್ಲ ಕೆಳಗಡೆ ಬರಬೇಕಾದ ಅವದೆಲ್ಲ ಲಿಸ್ಟ್ ಕೊಡ್ರಲ್ಲ. ಇವತ್ತು ಎಲ್ಲವನ್ನು ಕೂಡ ತಾವೇ ಗಾಳಿಗೆ ತೂರ್ತೀರಿ. ಇವತ್ತು ಸಂವಿಧಾನ ಅಂತೀರಿ, ಸಂವಿಧಾನದಲ್ಲಿದ್ದಂಥ ಸಾಮಾಜಿಕ ನ್ಯಾಯವನ್ನು ಕಾಪಾಡೋಕ್ಕಾಗಲ್ಲ. ಎಷ್ಟು ಮಂದಿ ಇವತ್ತು ಈ ರಾಜ್ಯದಲ್ಲಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಎಷ್ಟು ಮಂದಿ ಇವತ್ತು ಅವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಕೆಲಸವನ್ನು ಕೊಟ್ಟಿದ್ರಿ. ಆಕಸ್ಮಿಕವಾಗಿ ಒಬ್ಬ ಸರ್ಕಾರಿ ನೌಕರ TADA ಕ್ಲೇಮ್ ಮಾಡ್ಕೋಬೇಕಾದ್ರೆ ಅವ್ರದ್ದು ಪ್ರೊಸೀಜರ್ ಇರ್ತಾವೆ. ಪ್ರೊಸೀಜರ್ ಪ್ರಕಾರ ಓದಂಥ ಟ್ರಾವೆಲಿಂಗ್ ಅಲೌನ್ಸ್ ಇತ್ತು, ಟಿಕೆಟ್ಸ್ ಕೊಡಬೇಕು, ರೂಮಲ್ಲಿ ಇದ್ದಂಥದ್ದು ಕೊಡಬೇಕು, ಅವ್ರು ಏನೇನು ವ್ಯವಸ್ಥೆ ಇದೆ ಅವೆಲ್ಲ ಕೊಡಬೇಕು. ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಈ ರೀತಿ ನೀವು ಮಾನದಂಡನೆ ಮಾಡಿಕೊಂಡು ಈ ರೀತಿ ಎಲ್ಲೋ ಒಂದು ಕಡೆ ಪತ್ರದ ಮೂಲಕ ಇವತ್ತು ನಾವು ಏನು ಹೇಳಿದ್ದೆ ನಡೀತನ್ನಂಥ ಕಾರಣದಿಂದ ತಾವು ಏನು ಇವತ್ತು ಈ ರೀತಿ ಮಾಡಿದ್ರು ಭಾಳಷ್ಟು ನೋವಿನ ಸಂಗತಿ. ಹಂಗಾಗಿ ಅಲ್ಲ ಇದು ಮಾಡಿರೋದೇ ಯಾವುದೇ ನಿಯಮಾವಳಿಗಳಲ್ಲಿ ಇಲ್ಲ, ಯಾವುದು ಕಾನೂನಲ್ಲಿ ಕೂಡ ಇವ್ರನ್ನ ಅಲ್ಲ ಇವಾಗ ಯಾವ ರೀತಿಯಲ್ಲಿ ಇವ್ರನ್ನ ಸಾವಕಾಶ ಇವಾಗ ಸರ್ಕಾರಿ ರೊಕ್ಕ ಸರ್ಕಾರಿ ನೌಕರಸ್ಥರು ಕೊಟ್ಟರೆ ಬರಲ್ಲ. ಸರ್ಕಾರಿ ನೌಕರಸ್ಥರನ್ನ ನಾವು ಮಾಡ್ಕೋಬೇಕಂದ್ರೆ ಏನು ಮಾನದಂಡ ಇರಬೇಕು, ಏನಿರ್ಬೇಕು, ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಇವತ್ತು ನೇಮಕಾತಿಗಳಿಗೆ ಯಾವ್ಯಾವ ಮೀಸಲಾತಿ ಏನಿರಬೇಕು ಅವೆಲ್ಲ ಕೂಡ ಪಾಲಿಸಬೇಕಾಗುತ್ತಲ್ಲ, ಅವೆಲ್ಲ ಕೂಡ ಪಾಲಿಸಬೇಕಾಗುತ್ತಲ್ಲ. ಅಲ್ಲ ಸರ್ ನೋಡಿ ಸರ್ ನೀವು ಒಂದು ನಿಮಿಷ ನಾನು ಕ್ಲಾರಿಟಿ ಮಾಡ್ತೀನಿ. ಇವತ್ತು ನಾನು ಪತ್ರಿಕೆಗಳು ಕನ್ನಡಪ್ರಭ ಪೇಪರ್ದಲ್ಲಿ ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರಾ, ನೀವು ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾರ್ಯದರ್ಶಿಗಳಿಗೆ ನೇಮಿಸಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮನ್ನೆಲ್ಲ ಕೂಡ ಲಿಂಕ್ ಆಗ್ತಾ ನಾನು ಅದು ಹೇಳ್ತೀನಿ. ಯಾಕಂದರೆ ಇವತ್ತು ಸಂವಿಧಾನದಲ್ಲಿದ್ದಂಥ ಯಾವೇ ನಿಗಮಗಳು ಎಷ್ಟು ನಿಗಮಗಳಿದ್ದಾವೆ ಅವೆಲ್ಲ ಕೂಡ ಸಂವಿಧಾನದಲ್ಲಿ ಇರೋ ಕಾರಣ ಅವರೆಲ್ಲ ಕೂಡ ನಿಗಮ ಮಾಡ್ಕೊಂಡು ಅಧ್ಯಕ್ಷರು ಮಾಡ್ಕೊಂಡು ಸದಸ್ಯರು ಮಾಡ್ಕೊಂಡಿದ್ದಾರೆ. ಇವತ್ತು ಕಾರ್ಯದರ್ಶಿಗಳು ಅನ್ನೋಂಥವ್ರನ್ನ ಬೇರೆ ಯಾರನ್ನಾಗಲಿ ಮೆಂಬರ್ಗಳಲ್ಲಿ ಯಾರನ್ನ ಬೇಕಾದರೂ ತೊಗೋಬೋದು, ಅಂದರೆ ನನಗೆ ಇಷ್ಟ ಆಗಿದೆ ಯಾರನ್ನ ಬೇಕಾದ್ರೆ ಅವ್ರು ತೊಗೋಬೋದು. ಆದರೆ ಈ ರೀತಿ ಇವಾಗ ಏನಿದು ಏನಿದು ಇದು ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. ನೀವು ಹೇಳಿದ ಪ್ರಶ್ನೆಗೆ ಪ್ರಶ್ನೆ, ಕಲ್ಯಾಣ ಕರ್ನಾಟಕ ಅನುಷ್ಠಾನ ಸಮಿತಿ ಏನೋ ಇತ್ತಲ್ಲ ಅದಕ್ಕೆಲ್ಲ AVP ಕಾರ್ಯಕರ್ತರು ಮಾಡಿದ್ರು. ಅಲ್ಲಲ್ಲ ಅದು ಸದಸ್ಯರಾಗಿ ತಗೋಬೋದಣ್ಣ, ಸದಸ್ಯ ಇವಾಗ ಸದಸ್ಯರಾಗಿ ತಗೋಬೋದು, ಅಲ್ಲ ಸದಸ್ಯರಾಗಿ ಮಾಡ್ಬೋದು. ನನಗಿರೋಂಥ ಮಾಹಿತಿ ಪ್ರಕಾರ ನಾನಿರೋಂಥ ಮಾಹಿತಿ ಪ್ರಕಾರ ತಾವು ಏನು ಈ ಕಲ್ಯಾಣ ಕರ್ನಾಟಕ ಏನು ಸಮಿತಿಗಳು ಸದಸ್ಯರು ಏನಿದೋ ಆ ಸದಸ್ಯರೆಲ್ಲರೂ ಕೂಡ AVP ಅವರು ಅದು ಬೇರೆ. ಯಾಕಂದ್ರೆ ಇವಾಗ ಏನಿದೆನೋ ಅದೆಲ್ಲ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂಥ ಪವರ್ಸ್ನ ಉಪಯೋಗ ಮಾಡ್ಕೊಂಡು ಮಾಡಿರೋದು ಬಿಟ್ಟರೆ ಈ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಮಾಡಿರೋಂಥದ್ದು ಅಲ್ಲ, ಸದಸ್ಯರು ಮಾಡೋಕ್ಕಿರಲ್ಲ. ಅಲ್ಲಲ್ಲ ಗ್ಯಾರಂಟಿ ಸಮಿತಿ ಅಲ್ಲ. ನನಗೆ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಇವತ್ತು ನೋಡಿ ಸರ್ ಎಲ್ಲಿ ಕೂಡ ಇವತ್ತು ನೋಡ್ರಿ ಅಣ್ಣ ಒಂದು ನಿಮಿಷ ಮಂಜಣ್ಣ ನಾನೇನು ಹೇಳ್ತೇನೆ ಇವತ್ತು ನಾನು ಏನು ಹೇಳ್ತೇನೆ, ಇವತ್ತು ನನಗೆ ಇಷ್ಟ ಆಯಿತು, ಇವತ್ತು ನಾನೊಬ್ಬ ಮುಖ್ಯಮಂತ್ರಿ ಅನ್ಕೊಳ್ರಿ, ನನಗೆ ಇಷ್ಟ ಆಯಿತು ನಿಮ್ಮನ್ನ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ತಗೋಬೋದು, ಸಲಹೆಗಾರಾಗಿ ತಗೋಬೋದು. ದಟ್ ಈಸ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಣ್ಣ. ಇವತ್ತು ಎಲ್ಲೊಂದು ಕಡೆ ಮಹಾರಾಷ್ಟ್ರದಲ್ಲಿ ಯಾರೊಬ್ಬರು ಕಾರ್ಯದರ್ಶಿಯನ್ನ ಅವ್ರು ಮುಖ್ಯಮಂತ್ರಿಗಳು ಆಸೆ ಯಾರು ಬೇಕಾದ್ರೆ ಇವತ್ತು ಯಾರೋ ಒಬ್ಬರು ಮುಖ್ಯಮಂತ್ರಿಗಳಿದಾರಲ್ಲ ಅವ್ರನ್ನ ಕಾರ್ಯದರ್ಶಿಗಳಾಗಿ ಮಾಡ್ಕೋದು, ಪೊಲಿಟಿಕಲ್ ಅಡ್ವೈಸರ್ ಅದು ಬೇರೆ ಅಣ್ಣ, ಅದು ಬೇರೆ ಇದು ಬೇರೆ. ನಾನೇನು ಹೇಳ್ತಾ ಇದ್ದೀನಿ, ಇದು ಸಂವಿಧಾನದಲ್ಲಿ ಇದ್ದಿರೋಂಥ ಹುದ್ದೆಗಳು. ನೀವು ಇದಕ್ಕೆ ಲಿಂಕ್ ಮಾಡಕ್ ಹೋಗ್ಬೇಡಿ. ನನಗೆ ಇಷ್ಟ ಆಯ್ತು ನಾನು ಯಾರನ್ನ ತಗೋಬೋದು, ಅದು ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ. ನೀವು ಬಿಜೆಪಿ ಗೌರ್ಮೆಂಟ್ ಇಲ್ಲ ಕಲ್ಯಾಣ ಕರ್ನಾಟಕ ನಮ್ಮ ನೇತೃತ್ವದಲ್ಲಿ ಮಾಡಿದ್ರಲ್ಲ ಅದು ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್. ಅಲ್ಲ ಅದು ಒಪ್ಪುತ್ತೀನಿ. ಅದೇ ಯಾಕಂದ್ರೆ ಅಲ್ಲಲ್ಲ ಅದು ಅನುಷ್ಠಾನ ಸಮಿತಿ ಮಾಡೋಂಥ ಟೈಮಲ್ಲಿ ಅಷ್ಟು ಕ್ಲಾರಿಟಿ ನನಗಿಲ್ಲ. ಅದು ಬೇಕಾದ್ರೆ ನಾನು ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ.
ಹಂಗಾಗಿ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಅದು ಮಾನದಂಡಗಳನ್ನು ಅವರು ಮಾಡೋಂಥ ಕೆಲಸ ಮಾಡಲಿಲ್ಲ. ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಂಥ ಶಾಸಕರನ್ನೆಲ್ಲರನ್ನು ಕೂಡ ಇವತ್ತು ಅವ್ರಿಗೆ ಎಲ್ಲಂತ ಗೆದ್ದಂಥವ್ರು ಅವ್ರಿಗೇನು ಕೆಲಸಗಳೇನು MLAಗಳ ಕೆಲಸ ಏನು, ಇವರು ಅನುಷ್ಠಾನ ಸಮಿತಿ ಮಾಡಿಕೊಂಡು ಅವರೆಲ್ಲ ಕೂಡ ಅವ್ರದ್ದೇ ಒಂದು ಪ್ಯಾರಲಲ್ ಆಗಿ ಒಂದು ರೀತಿ MLAಗಳಿಗೆ ಪ್ಯಾರಲಲ್ ಆಗಿ ಇವತ್ತೇನು ಅವ್ರನ್ನ ಸದನ ಸಮಿತಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಅನುಷ್ಠಾನ ಸಮಿತಿ ಮೂಲಕ ಅವರು MLAಗೆ ಅವಕಾಶವನ್ನು ಮಾಡಿಕೊಂಡು ಅದೇ ಅನುಷ್ಠಾನ ಸಮಿತಿ MLAನ ಅಧ್ಯಕ್ಷರು ಮಾಡ್ಬೋದಿತ್ತಲ್ಲ. ಹಂಗೆಲ್ಲ ಕೂಡ ಮಾಡ್ಲಾರ್ದಂತ ಇವತ್ತು ಮಾಡಿರೋಂಥದ್ದು ಕೇವಲ ಎಲ್ಲ MLAಗಳಿಗೆ ಮಾಡಿದಂಥ ಅಪಮಾನ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಇದನ್ನ ಕೂಡಲೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿಯನ್ನು ಮಾಡಿದಾರೋ ಅವರು ತಕ್ಷಣ ಆದರೆ ಇವತ್ತು ಎಲ್ಲ ಕೂಡ ನಿಯಮಗಳು ಗಾಳಿಗೆ ತೂರಿರೋ ಕಾರಣ ಇದರ ತಕ್ಷಣ ಅದನ್ನು ನಿಲ್ಲಿಸಬೇಕು ರದ್ದು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಪ್ರಜಾಪ್ರಭುತ್ವವನ್ನು ಉಳಿಸೋಂಥ ಕೆಲಸ ಮಾಡಬೇಕು, ಸಂವಿಧಾನವನ್ನು ಕೂಡ ಉಳಿಸೋಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.